ನೇ ಮಗ ಸೀತಾ ಹುಷಾರು ಕಾವೇರಿ ಹುಷಾರು ಅತ್ತಗಿತ್ತಾಗ ಎಲ್ಲಿಗೆ ಹೋಗಕ್ಕೆ ಹೋಗ್ಬೇಡಿ. ಪುಟ್ಟಿನ ತಿಮ್ಮನುವೆ ಸ್ಕೂಲಿಂದ ಬಂದರೆ ಅನ್ನಗೆ ಕೊಡಿ. ತಾವನುವೆ ಅತ್ತಗಿತ್ತಾಗ ಹೋಗ್ಬೇಡಿ ಅನ್ನಿ. ಮಳೆ ಹೊತ್ತು ಛತ್ರಿ ತಕ ಹೋಗಿದ್ದಾವ. ಹ್ಞೂ ಕಣವ ಛತ್ರಿ ತಕ ಹೋಗವ್ರೆ. ಸರಿ ಐಕ್ಳು ಕರ್ಕೊಬತ್ತೀನಿ ಅಂತ ಹೋಗಕ್ಕೆ ಹೋಗ್ಬೇಡಿ. ನೋಡೋದ ಐಕ್ಳು ಕರ್ಕೊಬರಗಂಟ ನಾನೇ ಬಂದರೆ ನಾನೇ ಹೋಗಿ ಕರ್ಕೊಬತ್ತೀನಿ. ಇಲ್ಲಾಂದ್ರೆ ಐಕ್ಳು ಬರ್ತವೆ ಹೇಳಿವ್ನಿ ನಾನು. ಪುಟ್ಟಿಗೆ ಹೇಳಿವ್ನಿ ತಿಮ್ಮನ ಹುಷಾರ ಕರ್ಕೊಬ ಅತ್ತಗಿತ್ತಾಗ ಹೋಗ್ಬೇಡ ಮಳೆ ಹೊತ್ತು ಅಂತ ಅವ್ರು ಬರ್ತಾರೆ. ಸುಮ್ಮನೆ ನೀವು ಮಳೆ ಹೊತ್ತಲ್ಲಿ ಅತ್ತಗಿತ್ತಾಗ ಹೋಗ್ಬೇಡಿ. ಕಾವೇರಿ ಅಟ್ಟಿಲ್ಲ ಇರು. ನಾನುವೇ ಹೇಳೋರಲ್ಲ ಲಗ್ನ ಹಾಕಿಸ್ಕೊ ಬಂದ್ಬಿಡೋದ ಬನ್ನಿ ಅಂತವ. ಹೋಗಿದ್ದು ಬರ್ತೀವಿ. ಶಾಸ್ತ್ರ ಗೀಸ್ತ್ರ ಕೇಳ್ಕೊಂಡು ಯಾವತ್ತು ಲಗ್ನ ಚೆನ್ನಾಗಿ ಬಿದ್ದದು ಕೇಳ್ಕೊ ಬರ್ತೀವಿ. ಅಚ್ಚುಕಟ್ಟಾಗಿ ಊಟ ಮಾಡ್ಕೊಳ್ಳಿ. ಹಸ್ಕಿಸ್ಕೊಂಡಿರಬೇಡಿ. ಸುಮ್ಮನೆ ಬೆಳಗೋದು ತೊಳೆಯೋದು ಗುಡ್ಸೋದು ಒರ್ಸೋದು ಅನ್ಕಂಡೆ ಕಾಲ ಕಳ್ಕೊಬೇಡಿ ಆಯ್ತಾ. ಸರಿ ಕಣವ. ನಿಮಗ ನಿನ್ನ ಗಂಡಕ್ಕೆ ಫೋನ್ ಮಾಡಿಬಿಟ್ಟು ಬನ್ನಿ ಭೀಮ್ ನಮಸ್ತೆ ಪೂಜೆ ಅದೇ ಅಂದ್ಬಿಟ್ಟು ಫೋನ್ ಮಾಡು. ಇನ್ನು ಹೋಗು ಅಲ್ಲಿಗೆ ಅಂದರೆ ಇನ್ನೂ ಒಂದ್ಸಲ ಹೋದ್ರೇನು ಕಳ್ಸೋಕ್ಕಿಲ್ಲ. ಫೋನ್ ಮಾಡು ನಿನ್ನ ಗಂಡನಿಗೆ ಹೇಳು. ಕೆಲಸ ಗಿಲ್ಸ ಅದೇ ಅಂದರೆ ವಾಪೀಸ್ ಹೊಂಟೋಗ್ಬಿಡಿವ್ರಿ. ಬನ್ನಿ ನೀರು ಇಟ್ಕೊಂಡು ಅಲ್ಲೇ ಆದರೆ ಅಲ್ಲಿ ನೀರು ಇಕ್ಕ ಬನ್ನಿ. ಇಲ್ಲಾಂದ್ರೆ ಇಲ್ಲೇ ನೀರು ಇಕ್ಕೊಳ್ಳಿವ್ರಿ. ಪೂಜೆ ಗೀಜೆ ಮುಗಿಸ್ಕೊಂಡು ಬೇಕಾರೆ ಆಮೇಲೆ ಹೋಗಿವ್ರಂತೆ ಅಂತ ಹಣ್ಣು ಆಯ್ತಾ. ಅಲ್ಲ ಕಣವ ನೆನ್ನೆತ್ತಾನೆ ಹೋಗವ್ರೆ. ಏನೋ ಇನ್ನೂ ಕರೆದ್ರೆ ಅವರು ಬಂದಾರ. ಆಮೇಲೆ ಕೆಲಸ ಅದೇ ಅದು ಇದು ಅಂತಾರೆ ಕಣವ ಬರೋಕಿಲ್ಲ ಅನ್ನಂಗದೆ. ನಿಮಗ ನಿನ್ನ ಗಂಡ ಏನಾದ್ರು ಹೇಳಿದ್ರೆ ಕೊಡು, ನಾನು ಮಾತಾಡ್ತೀನಂತೆ. ಬಪ್ಪ ಅದೇ ಕಂಗಡಿ ಅಂತ ನಾನು ಹೇಳ್ತೀನಿ ನಿನ್ನ ಗಂಡವ್ರಿಗೆ ಕೊಡು. ಅಲ್ಲ ಅದೇ ಕಂಗಡಿ ನೀನು ಭೀಮ್ ನಮಸ್ತೆ ಅಂತವನೇ ವರ್ಷಕ್ಕೊಂದ್ಸಲ ಬರ್ತದೆ. ನನ್ನ ಗಂಡನಿಗೆ ಪೂಜೆ ಮಾಡಿ ಒಳ್ಳೆ ಮುತ್ತೈದೆ ಸ್ಥಾನ ಕೊಡು. ನನ್ನ ಗಂಡನಿಗೆ ಐಸು ಹೆಚ್ಚು ಕೊಡು ಅಂತ ಪೂಜೆ ಮಾಡ್ತಾರೆ. ಗಂಡನ ಪಾತ್ ಪೂಜೆಯ ನೀನು ನೋಡ್ರಿ ಹಿಂಗಂತ ಕೂತಿದೆಯಲ್ಲ. ಇಲ್ಲ ಕತೆ ಇಲ್ಲ ನಾನು ಕೊಡು. ಇಲ್ಲ ಬರ್ತದೆ ಬಿಡಿ. ಇವತ್ತೇ ಶಾಸ್ತ್ರ ಕೇಳಕ್ಕೆ ಕರ್ತೀನಿಲ್ಲ. ನಿನ್ನ ಗಂಡನೂ ಬರ್ಬೋದು. ಹಾಗೆ ಹೇಳ್ತೀನಿ ಬಂದರೆ ಇವತ್ತೇ ಕರ್ಕೊಬತ್ತೀನಿ. ಇಲ್ಲ ನಾಳೆಗೆ ಬರ್ತೀನಿ ಅಂದರೆ ನಾಳೆಗೆ ಬರಲಿ. ಏನಂದಿ? ಸರಿ ಕಣವ ನಿನ್ನಿಷ್ಟ. ನಾನು ಅವತ್ತು ಬಂದಿದ್ರಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಬಂದರೋ ಬರೋಕ್ಕಿಲ್ವೋ ಅಂತ ಕಣವ ಅಷ್ಟೇ. ಅವರು ಕೆಲಸ ಇರ್ತದಲ್ಲ ಹೊಲ್ಗಿಲ್ಗೆ ಹೋಗೋದು ಅದಕ್ಕೆ. ಸರಿ ಬಿಡು ಪೂಜೆ ಅಂತ ಹೇಳ್ತಿದ್ದಿ. ಸರಿ ಕದ್ ಬಿಡು ಮಾಡ್ತೀನಂತೆ. ಫೋನ್ ಮಾಡಿ ಹೇಳ್ತೀನಿ ಬನ್ನಿ ಅಂತವ ಒಂದು ಅರ್ಧ ಗಂಟೆ ಆಮೇಲೆ ಹೊಂಟೋಗ್ಲಿ ಬೇಕಾರೆ. ಬರೋವತ್ತಿಗೆ ಏನಾದ್ರು ತರನ ತಿಂದಿದ್ದೀರಾ ಕಾವೇರಿ? ಏನಾದ್ರು ತಿಂದಿಯಾ? ಅದೇನೋ ಬೆಡ್ನುವೇ ಕೆಂಪುದು ಒಳಗೆ ಹಾಕ್ತಾರಲ್ಲ ಅದನ್ನು ತಿನ್ಬೇಕು ಅಂತಿದ್ದಲ್ಲ ತಗೊಬರೋಣ ಬೇಕ್ರಿಲಿ. ತಗೊಬವ ಕಾಸನ ಕೊಟ್ಟನಂತೆ ತಿನ್ಬೇಕು ಅಂತಿದ್ಲು. ಆಮೇಲೆ ಇವ್ರಿಗೂ ಪುಟ್ಟಿಗೂ ತಿಮ್ಮನಿಗೂ ತಗೊಬ ಒಂದು 6 ತಗೊಬ ಎಲ್ಲರಿಗೂ ಒಂದೊಂದ. ಸರಿ ಕತೆ ಬಿಡು. ನಂತೇವೆ ಕಾಸದೆ ನಾನು ತಗೊಬತ್ತೀನಿ. ಇನ್ನೇನಾರು ಬೇಕಾ? ಇನ್ನೇನಾರು ತಿನ್ಗಿಂದಿರಾ? ನನಗೇನು ಬೇಡ ಕಾವೇರಿ. ನಿನಗೇನಾರು ಬೇಕಾರೆ ಹೇಳು. ಇಲ್ಲ ಕಣವ ನನಗೇನು ಬೇಡ. ಸರಿ ಕಣವ. ಸರಿ ಕತೆ ಹುಷಾರು. ನಾನು ಹೋಗಿದ್ದು ಬರ್ತೀನಿ. ಆಮೇಲೆ ಎಲ್ಲವ ಬತ್ತಿದಾರೇನೋ ರೆಡಿ ಗಿಡಿ ಆಗ್ಬಿಟ್ಟು ನಾನು ಇಲ್ಲೇ ಒತ್ತು ಮಾಡ್ಕೊಂಡು ನಿಂತ್ಕೊಂಡ್ರೆ ಆಯ್ತಿಲ್ಲ. ತಟಪಟ್ನೆ ಹೋಗಿದ್ದು ಬರ್ತೀನಿ ತಾಳಿ. ಸರಿ ಕಣವ. ಸರಿ ಹುಷಾರಾಗಿ ಹೋಗಿದ್ದು ಬಾ. ಅಲ್ಲಿ ಒಂದು ಛತ್ರಿ ಅದೇ ಅದನ್ನ ಒಕ್ಕವ್ರದ್ದು ಈಸ್ ತಗೊಂಡು ಹೋಗು. ಬೇಡಕ್ಕ ಕೊಟ್ಬಿಡಿ ತಂದು ಕೊಡ್ತೀನಿ ಛತ್ರಿ ಅಂದ್ಬಿಟ್ಟು ಇಸ್ಕೊಂಡು ಇನ್ನೂ ಕೊಟ್ಟಿಲ್ವಾ? ಅವಿಲ್ಲಕ್ಕ ಹೋಗು ಛತ್ರಿ ತಗೊಂಡು. ಆಮೇಲೆ ಮಳಗಿಲಲ್ಲಿ ನನಗೆ ಅನ್ಕೊಂಡು ಆಮೇಲೆ ಬಂದ್ಮೇಲೆ ಕೊಟ್ಟರಾಯ್ತು. ಇರೋದೊಂದು ಛತ್ರಿ ಪುಟ್ಟಿನ ತಿಮ್ಮನ್ನು ತಗೊಂಡೋಗವ್ರೆ. ಇನ್ನು ನೀನು ಹಂಗೆ ನೆನ್ಕೋಬೋದಿಯಾ? ಆಮೇಲೆ ಬಂದು ತಲೆನೋವು ಕಣವ ಶೀತ ಆಗ್ಬಿಟ್ಟದೆ ತಲೆಯೆಲ್ಲ ದಿಮಿ ದಿಮಿ ಅಂತ ಕೂತದೆ ಅಂತನ್ನಕ ತಗೋಗವ. ಅವಕ್ಕ ಏನು ಮಾಡೋಕ್ಕಿಲ್ಲ ಕತೆ. ಆಮೇಲೆ ಕೊಡಿ ಅಂತ ಅಂದದೆ ತಗೊಂಡೋಗು. ನೀನೊಬ್ಳು ಸೀಟ್ಕಿತ ಮಾಡ್ಕ ಕೂತ್ಕೊಬಿಟ್ಟು. ಸರಿ ಕತ್ ತಾಳಿ ತಗೋಯ್ತೀನಿ ಮತ್ತೆ. ಅಕ್ಕ ಏನಾದ್ರು ಕೆಲಸ ಆಯ್ತದ? ಇಲ್ಲ ಕನಕವೇರಿ ಅದಕ್ಕೆ ಅದೇ ಮನೆ ಕತ್ತಿದೆ ಅದಕ್ಕೆ. ಸರಿ ಹೋಗಿ ಮನೆಗೆ ಹೋಗು. ಟ್ರೆಂಗ್ 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 ಟ್ರೆಂಗ್. ಹಲೋ ನೇಮಗ ಹೆಂಗಿದ್ಯವ? ಚೆನ್ನಾಗಿದೀಯಾ? ಉಂಕನಮ್ಮ ನಾನು ಚೆನ್ನಾಗಿವ್ನಿ. ನೀವು ಹೆಂಗಿದ್ದೀರಿ? ನಾನೇ ಫೋನ್ ಮಾಡೋದ ಅನ್ಕೊಂಡಿದ್ದೆ. ಏನಮ್ಮ ಊಟ ಮಾಡಿದ್ರ? ಉಂಕನ್ ಮಗ ಊಟ ಗೀಟ ಎಲ್ಲ ಆಯಿತು. ನೀನುಂಡ? ಉಂಕನ್ ಕಿವಿಡಮ್ಮ ಆಯಿತು. ಅದೇ ಶಾಸ್ತ್ರ ಕೇಳಕ್ಕೆ ನೀವೇ ಬನ್ನಿ ಅಂತಿದ್ದಲ್ಲ ಹೂವ ಬಂದ್ರ? ಅಯ್ಯೋ ನಿಮಗ ನಾನೇನು ಮಾಡಕ್ಕೆ ಕಣವ? ನಾನೇನು ಮಾಡಕ್ಕೆ ತಕೋ. ಇಟ್ಲವಲ್ಲ ಹೇಳಿದ್ನಲ್ಲ ಮಾಳೆ ಎಂತ ಕೆಲಸ ಮಾಡ್ಕೊಂಡಿದ್ಲು ಅಂತವ. ಒಟ್ಟಿಲಿ ಯಾರು ಇರಲೇಬೇಕು. ನಿಮ್ಮ ಅತ್ತೆ ಹೋಯ್ತಾ ಇರ್ತಾಳೆ. ಇನ್ನು ಅವಳ ಬಿಟ್ಬಿಟ್ಟು ಒಂದು ಗಳಿಗೂ ಇರೋಕ್ಕಾಯ್ಕಿಲ್ಲ. ಅದಕ್ಕೆ ಕತೆ ಏನು ಓದಿದ್ರೆ ಬರ್ತೀನಂತೆ ತಲೆ ಕೆಡ್ಸ್ಕೊಬೇಡಿ. ಒಳ್ಳೇದಾಗಲಿ ಬಿಡು. ರವಿನುವೇ ಹೋಯ್ತೀನಿ ಕಣಮ್ಮ ಹೋಗಿದ್ದು ಬರ್ತೀನಿ ಅಂತ ಅಂತಿದ್ದೆ. ಅದಕ್ಕೆ ನಾನು ಫೋನ್ ಮಾಡಿದೆ. ಅವ್ವ ಹೊಡ್ತಾ? ಹ್ಞೂ ಕಣಮ್ಮ ಅವ್ವ ಈಗ ತಾನೇ ಹೊಡ್ತು. ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತದೆ. ಬರಲಿ ತಡಾರ್ದಾಗೆ ಬರಲಿ. ಇನ್ನೇನು ಕಾವೇರಿ ಏನು ಮಾಡ್ತಿದ್ದಾಳು? ಕಾವೇರಿ ಏನೋ ಕೆಲಸ ಮಾಡ್ತಾಳೆ ಕಣಮ್ಮ. ಸರಿ ಕಣ್ಮಗ. ಸರಿ ಕತೆ ಏನಾದ್ರು ಇದ್ದರೆ ಫೋನ್ ಮಾಡಿ. ಆಮೇಲೆ ಸಂಜೆ ಫೋನ್ ಮಾಡಿ ಯಾವ ಡೇಟ್ ಬಿತ್ತು ಲಗ್ನ ಏನು ಎತ್ತವ ಅಂತವ. ಜಾಸ್ತಿ ಖರ್ಚು ಗಿರ್ಚೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ನೇನು ಮಗ ಇನ್ನೇನು ಸಮಾಚಾರ? ಒಟ್ಕೊಂಡ್ಕೋ ಅಚ್ಚಕಡಾಗಿ ಉಣ್ಕೊಂಡು ತಿನ್ಕೊಂಡಿರು. ನಿಧಾನವಾಗಿ ಬರುವಂತೆ ತಲೆ ಕೆಡ್ಸ್ಕೊಬೇಡಲಿ. ನಾವು ಕೆಲಸ ಮಾಡ್ಕೊತೀವಿ. ಅವ್ವನು ಹೇಳ್ತು ಇಸ್ಕೊತೀವಿ ಒಂದಷ್ಟು ದಿವಸ. ಅಲ್ಲಿ ಕೆಲಸ ಜಾಸ್ತಿ ಇರ್ತದೆ. ಅತ್ತೆ ಮನೇಲಿ ಮಾಡಂಗಿಲ್ಲ ಮಟ್ಟಂಗಿಲ್ಲ ಅನ್ನೋ ಕಾಯ್ಕಿಲ್ಲ. ಒಂದಷ್ಟು ದಿವಸ ಇಸ್ಕೊಳ್ಳೋದ ಅಂತ ಅಂತಿತ್ತು. ಅದಕ್ಕೆ ನಾನು ಇಸ್ಕೊಳ್ಳಿ ಅದೇನು ತೊಂದರೆ ಇಲ್ಲ ಅಂತ ಹೇಳಿವ್ನಿ. ನಿಮ್ಮ ಅತ್ತೆ ಏನು ಮಾಡಳು? ತಲೆ ಕೆಡ್ಸ್ಕೊಬೇಡ ನೀನು. ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಇರು. ಇಲ್ಲೇನು ಕಡ್ದು ಕಟ್ಟಕ್ಕಂತ ಕೆಲಸ ಇಲ್ಲ. ನಿಮ್ಮ ಅತ್ತೆ ಇಲ್ವಾ ಮಾಡ್ಕೊತಾಳೆ. ಇನ್ನೇನು ಮಗ ಚೆನ್ನಾಗಿದೆಯವ? ಕಣವ ಚೆನ್ನಾಗಿವ್ನಿ. ಅಲ್ಲಿ ಅತ್ತೆಯವರೆಲ್ಲ ಹೆಂಗಿದರು? ಅತ್ತೆ ಮಾವ ಆಮೇಲೆ ಮಾಲಕ್ಕೆ ಹೆಂಗಿದ್ರು? ಇಕ್ಳುಗಳು ಹೆಂಗಿದವು? ಸಣ್ಣ ಇಕ್ಳು ಅವಕ್ಕೇನವ? ಅವಕ್ಕೇನು ಕೈ ಪಾಠ ಹಾಕುತ್ತವೆ. ಅತ್ತಾಗಿತ್ತಾಗೂ ಬಿಡಾಕಿಲ್ಲ. ತೊಡೆ ಮೇಲೆ ಹಾಕೊಂಡು ತೂಗಬೇಕು. ಒಂದ್ಗಳಿಗೆ ಕೇಳಕ್ಕಾಗಂಗಿಲ್ಲ.
ತೋಟ್ಲುಗ ಹಾಕಿದ್ರುವೆ ಕಿಟೋ ಅಂತ ಕಿಚ್ಕತ್ತವೆ. ಎರಡು ಒಂದೇ ಸಲ ಇದ್ಬಿಟ್ರೆ ಒಟ್ಕೊಂಡು ಹಾಕ್ಬಿಡಕ್ಕಿಲ್ಲ, ಏನೂ ಇಲ್ಲ. ಅಯ್ಯಯ್ಯ ಅವ್ವ, ಯಾಕೆ ಬೇಕು ಇವನ್ನ ಸಾಕಿ ಒಂದಷ್ಟು ದೂರ ಮಾಡಗಂಟ ನಾವು ಜೀವ ತೆಗ್ದಾಕ್ಬಿಡ್ತವೆ. ಇನ್ನೇನು ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ? ಅವ್ವ ಅಪ್ಪ ಐಕ್ಲಾಗಿದ್ದಾವು ಪುಟ್ಟಿ ತಿಮ್ಮ ಎಲ್ಲ ಚೆನ್ನಾಗವ್ರಿ ಅಮ್ಮ. ಲಕ್ಷ್ಮಿ ದೊಡವೆ ಎಲ್ಲ ಹೆಂಗಿದ್ದಾರೆ? ಕುಳ್ಳಣ್ಣ, ರಮೇಶಣ್ಣ, ಮಹೇಶಣ್ಣ ಎಲ್ಲ ಚೆನ್ನಾಗಿದ್ದಾರೆ. ಆಮೇಲೆ ಅಕ್ಕ ರತ್ನಕ್ಕ, ತಾರಕ್ಕ ಎಲ್ಲ ಚೆನ್ನಾಗಿದ್ದಾರೆ. ಪಾರ್ವತಿಯವರು ಹೋದ್ರ? ಉಂಕನ್ ಮಗ ಹೋಯ್ತೀನಿ ಅಂತ ಕೂತಾಳೆ ಆಟ ಮಾಡ್ಕೊಂಡು. ಇರ್ತೀನಿ ಅಂದ್ಲ, ಈಗ ಬೇರೆ ಹೋಯ್ತೀನಿ ಅಂದಾಗ ಯಾಕೋ ಕಣೆ ಆಟ ಮಾಡ್ಕೊ ಕೂತಾವಳೆ. ಅಯ್ಯೋ ಸರಿ ಕತ್ ಹೋಗು, ಅದು ಗಳಿಗೊಂತರ ಜ್ಞಾನ. ಗಂಡನ್ ಬಿಟ್ಟು ಇರಾಕಿಲ್ಲ, ಇರ್ತೀನಿ ಅನ್ಕ ಬರ್ತಾಳೆ, ಆಮೇಲೆ ಹೋಯ್ತೀನಿ ಅಂತಾಳೆ. ಇರ್ಲಿಕ್ಕಂತ ತಕೋ, ಹೆಣ್ಮಕ್ಳು ಗಂಡನ ಮನೇಲಿ ಇದ್ರೆ ಚಂದ ಅಲ್ವಾ? ಏನೋ ಅವ್ನ ಮಗನುವೇ ಬಿಟ್ಬಿಟ್ರೆ ಆಟ ಆಡ್ಕೊಂಡು ಇರ್ತಾನೆ. ಏನು ಕೈಪಾಠ ಆಗಿದ್ದಾನ, ಹೊಸ ನಡೀತಾನಲ್ಲ ಸುಮಾರಾಗಿ ಓಡಾಡ್ಕೊಂಡು ಇರ್ತಾನೆ ಕತೆ. ಏನೋ ಒಬ್ಳಿಗೆ ಮಾಡ್ಕೊಳಕ್ಕೆ ಏನೋ ಒಳಗೆಲ್ಗೆ ಹೋಗ್ಬೇಕಾಯ್ತಾ, ಅವಳು ಒಬ್ಳು ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡಿರಾಕೆ ಹೋಗ್ಲಿ. ಇನ್ನೇನು ಮಗ, ಇನ್ನೇನು ಅಮ್ಮ ನೀವಂತೂ ತೀಚ್ಕಂತೂ ಕರೆದ್ರು ಬತ್ತಿಲ್ಲ ಕಣಮ್ಮ. ಹೋಗಿ ಬಂದ್ಬಿಡಿವ್ರಿ ಬನ್ನಿ. ಬರೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ. ಅವ್ವ ಬೇರೆ ಕರಿ ಕಿವಡಮ್ಮನ ಕರಿ ಬರಲಿ ಅಂತಂತದೆ. ನೀವು ನೋಡಿದ್ರೆ ಇನ್ನೊಂದು ದಿವಸ ಬರ್ತೀನಿ, ಆಮೇಲೆ ಬರ್ತೀನಿ, ಈಗ ಬರ್ತೀನಿ, ಹಂಗೆ ಹಿಂಗೆ ಅನ್ಕೊಂಡು ಒಯ್ದಿರಿ. ಅಯ್ಯೋ ಇಲ್ಲಕ್ಕಂತ ಅಕ್ಕಮ್ಮಗ ಬರ್ತೀನಂತೆ. ನನಗೂ ಬರೋಕೆ ಆಸೆನೆಯೇ, ಏನು ಮಾಡೋದು, ಹಿಂಗೆ ಪರಿಸ್ಥಿತಿ ಹಿಂಗೆ ಸಿಕ್ಕಾಕ ಕೂತೀವಿ. ಬರ್ತೀನಿ. ಏನು ಮಾಲನ ಬಾಣ್ತನ ಮುಗಿದ್ಬಿಟ್ರೆ ಇನ್ನೇನು ಕೆಲಸ? ಅಲ್ಲಿ ಗಂಟ ನೀನು ಬಸ್ರಿಗೆ ಆಯ್ತಿದಿ, ಬರ್ತೀನಿ ಕಂತಕೋ. ಬೇಕಾದ್ರೆ ಅಲ್ಲೂ ಒಂದು ತಿಂಗಳು ಉಳ್ಕೊಂಡು ನೀನು ಬಾಣ್ತನೇ ಮಾಡ್ತೀನಿ, ಅದಕ್ಕೇನಂತೆ. ಅಯ್ಯಮ್ಮ ಅಲ್ಲ ಬಂದ್ಬಿಟ್ಟು ಆರಾಮಾಗಿರಿ ಅಂದರೆ ಬಾಣ್ತನ ಮಾಡ್ತೀನಿ ಅಂತಿದ್ದೀರಲ್ಲ, ಬನ್ನಿ ಆರಾಮಾಗಿರಿ ಅಂತ ಅಂದಿದ್ದು ನಾನು. ಅಲ್ಲೂ ಕೆಲಸ ಮಾಡ್ತಿದ್ದೀರಲ್ಲ, ಇಲ್ಲಿ ಬನ್ನಿ ಒಂದು ಅಷ್ಟು ದಿವಸ ಇರಿ ಅಂದರೆ ನೀವು ಇಲ್ಲೂ ಬಂದು ಕೆಲಸ ಮಾಡ್ತೀನಿ ಅಂತಿದ್ದೀರಿ. ಅಯ್ಯೋ ಇನ್ನೇನು ಮಾಡೋದು ಮಗ, ಕೆಲಸ ಮಾಡೇಬೇಕಲ್ಲ. ಇನ್ನೇನು ಮಾಡ್ತಾ ಹಂಗೆ ಕಾಲ ಕಳ್ಕೊಳಕ್ಕದ? ಆಗಿಂದ ಅಭ್ಯಾಸ ಕುತ್ಕಿತ್ಕೊಬಿಟ್ರೆ ಆಯ್ಕೆ ಇಲ್ಲ. ಒಂದ್ಸರಿ ಹೆಚ್ಚಾಗಿ ಕೆಲಸ ಮಾಡ್ರೆ ಕೈ ಕಾಲು ಬರ್ತವೆ, ಆದ್ರೂ ಹಂಗೆ ಇರೋಕ್ಕಾಗಿಲ್ಲ. ಏನು ಮಾಡೋದು? ಇನ್ನೂ ಒಂದಷ್ಟು ವರ್ಷ ಮಾಡೋನೇನೋ, ಆಮೇಲೆ ನನಗೂ ವಯಸ್ಸಾಯಿತು. ಸರಿ ಕಣ್ಮಗ, ಸರಿ ಕತೆ ಅದನ್ನೇ ಕೇಳೋದ ನೋಟ್ ಮಾಡಿದೆ, ಆಮೇಲೆ ಮಾಡೋಣ. ಮೈಕ್ಳು ಒಂದು ಕಿರ್ಚ್ಕೊತಾಕೂತವೆ. ಸರಿ ಕಣಮ್ಮ, ಯಾವಾಗ ಪುರ್ಸೊತ್ತಾಯ್ತಿದ್ದೀರಲ್ಲ ಆಗ್ಲೇ ಫೋನ್ ಮಾಡಿ. ನಾನು ಅದಕ್ಕೆ ಅಮ್ಮನೇ ಫೋನ್ ಮಾಡ್ತಾರಲ್ಲ ಅಂದ್ಬಿಟ್ಟು ಹಂಗೆ ನಾನು ಇದು ಮಾಡೋಕ್ಕಿಲ್ಲ ಅಷ್ಟೇ. ನಿಮಗೂ ಕೆಲಸ ಇರ್ತದಲ್ಲ ಅದಕ್ಕೆ. ಸರಿ ಕಣ್ಮಗ, ಸರಿ ಮಾಡ್ತೀನಿ. ಕಣಮ್ಮ, ಸರಿ ಮಡಿಗೆ. ಅಲ್ಲ ಕಿವಡಮ್ಮ ನಿಜವಾಗ್ಲೂ ಭಾರಿ ಒಳ್ಳೇದು ಕಣವ. ಅಲ್ಲ ನಿಜವಾಗ್ಲೂ ಅವ್ರ ಮನೆಯವರು ಎಷ್ಟು ಪುಣ್ಯವಂತರು. ನಮ್ಮಮ್ಮನೂ ಅವಳೆ, ನಮ್ಮ ಮುಖ ಕಂಡ್ರೆ ಹಾಕಿಲ್ಲ, ನಮ್ಮ ಕಂಡ್ರೆ ಹಾಕಿಲ್ಲ. ಕಿವಡಮ್ಮ ಇವರು ಅವರು ಯಾರು ಅಂತ ಅನ್ನೋಕೆ ಇಲ್ಲ, ಎಲ್ಲರನ್ನೂ ಆಸೆ ಮಾಡ್ತದೆ. ನಮ್ಮಮ್ಮ ನಮ್ಮ ಕಂಡ್ರೆ ಏನು ಅಲ್ಲು ಬಾಯಿ ಬಿಟ್ಕೊಂಡು ಕಣ್ಣು ಮಿಟ್ರಿಸ್ಕೊಂಡು ನೋಡ್ತಾಳೆ. ಅದೇ ನಮ್ಮ ಅತ್ತೆಯವ್ರ ಮಕ್ಳು ಕಂಡ್ಬಿಟ್ರೆ ನೆಗ್ನೆ ಕಾಡ್ಕೊಂಡು ಖುಷಿಯಾಗಿ ಮಾತಾಡ್ತಾಳೆ. ಅದಕ್ಕೆ ಏನೇ ಬೇಕು ಅಂದ್ರೂ ಪಾಣಿಲಿ ಪಡ್ಕ ಬಂದಿರಬೇಕು ಕಣವ. ಪಡ್ಕ ಬಂದಿರಬೇಕು ಅನ್ನೋರು. ಏನೋ ಕಿವಡಮ್ಮ ಅವ್ರ ಮನೆಗಾರು ಹೋಗ್ಬಿಟ್ಟು ಕಿವಡಮ್ಮನಿಂದನಾರು ಖುಷಿಯಾಗಿರ್ತೀನಲ್ಲ. ಅಲ್ಲ ಅವ್ರ ಮನೇಲಿ ಅಷ್ಟೊಂದ್ರಿ ಮೊಮ್ಮಕ್ಕಳೆಲ್ಲ ಅವರೇ, ಆದ್ರೂ ನೋಡಿ ಹೆಂಗೆ ಆಸೆ ಮಾಡೋದು ನನ್ನ. ಎಲ್ಲರೂ ಹೆಂಗೆ ಆಸೆ ಮಾಡೋಕ್ಕಿಲ್ಲ, ಎಲ್ಲ ಒಬ್ಬೊಬ್ರು ಭಾರಿ ಒಳ್ಳೆ ಮನಸ್ಸು ಕಿವಡಮ್ಮ. ಆ ಕಾಲದವ್ರು ಎಲ್ಲ ಒಳ್ಳೆಯವರು ಓದ್ತಾರೆ, ಒಳ್ಳೆಯವರು ಅಂತ. ಅದೇ ನಮ್ಮಮ್ಮ ಅವಳಲ್ಲ, ಅವಳು ಹೆಂಗೆ ನೈಸನಿ ಹೆಂಗೆ ಆಡ್ತಾಳೆ. ಎಲ್ಲರೂ ಹಂಗಿದ್ದಾರೆ, ಇಲ್ಲ ಒಬ್ಬೊಬ್ರು ಅಷ್ಟೇ. ನಮ್ಮ ಅಮ್ಮನಿಗೆ ನಮ್ಮ ಕಂಡ್ರೆ ಹಾಕಿಲ್ಲ, ನಮ್ಮ ಮುಖ ಕಂಡ್ರೆ ಹಾಕಿಲ್ಲ. ಹೋಗ್ಲಿ ಬಿಡು, ನಮ್ಮ ಅಮ್ಮನಿಂದ ಏನಾಗಬೇಕಾಯ್ತು? ನಾವು ಆಸೆ ಪಟ್ಟರು ಅವ್ರು ಆಸೆ ಮಾಡಬೇಕಲ್ಲ, ಬೇಡ ಕತೆ. ನಮ್ಮನ್ನ ಆಸೆ ಮಾಡೋರನ್ನ ನಾವು ಆಸೆ ಮಾಡೋದ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅಡಿ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಬರೋದಂತೆ.